Hi students, good morning. This is Chandrakant Savashivarkeri, Assistant Professor, Government First Grade Women's College, Bailongal. So this is the third session of royalty accounting, and I hope you all are already prepared the notes of session 1 and session 2. Session 1 we have explained about some basics of the royalty accounting, and session 2 we have explained about how to prepare the royalty payable chart and journal entries. So in this session we are going to solve the problems on how to prepare the royalty payable chart. So this is the content. So in this session, preparation of royalty payable chart. Okay. This question was appeared in 2017 question paper for my 5 marks. So just I will read out the problem. Please note down. The coal company leased a mine on a royalty of 50 paisa per ton of coal, raised with a minimum rent of rupees 1000. The right of recoupment of short working was out of royalties during first 3 years. The quantities raised were as follows: 2010 800 tons, 2011 1000 tons, 2012 6000 tons, 2013 8000 tons. Prepare royalty payable chart. Dear students, before preparing the royalty payable chart, just go through the second session where we have mentioned the steps involved in preparing the royalty payable chart. ಈ ರಾಯಲ್ಟಿ ಪೇಬಲ್ ಚಾರ್ಟ್ ಮಾಡೋಕ್ಕಿಂತ ಮುಂಚೆ ಪ್ರಾಬ್ಲಮ್ನಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ ನೀವು ಒಂದು ಕಡೆ ನೋಟ್ ಮಾಡ್ಕೊಳ್ಳಿ. ಓಕೆ, ಅದು ಹೇಗೆ ಅಂತ ನಾನು ನನ್ನ ಸೊಲ್ಯೂಷನ್ ಸ್ಲೈಡ್ನಲ್ಲಿ ಹೇಳ್ತಾ ಇದ್ದೀನಿ. ಓಕೆ, ನೋಡ್ರಿ ಏನೇನು ಕೊಟ್ಟಿದ್ದಾರಪ್ಪ ಪ್ರಾಬ್ಲಮ್ನಲ್ಲಿ. ಒಂದು ಮಿನಿಮಮ್ ರೆಂಟ್ ಕೊಟ್ಟಿದ್ದಾರೆ. ಪರ್ ಮಿನಿಮಮ್ ರೆಂಟ್ ಈಸ್ rupees 1000. ದೆನ್ ರಾಯಲ್ಟಿ ಪರ್ ಟನ್ rupees 50 paisa. Recoupment period 3 years. So this is the basic information, and quantity is also given in the problem. These four are the basic information you should write in some paper before solving, or you can write in your note also. Okay, now a royalty payable chart. Dear students, please remember what columns appear in the royalty payable chart. First ಏನು ಬರುತ್ತೆ? ಇಯರ್. ಇದನ್ನು ಪ್ರಾಬ್ಲಮ್ನಲ್ಲಿ ಕೊಟ್ಟಿರ್ತಾರೆ. 2010, 2011, 2012, 2013. ಓಕೆ, ನೆಕ್ಸ್ಟ್ ಇಲ್ಲಿ 2013 ಅಂತ ಮಾಡ್ಕೊಳ್ಳಿ. ದೆನ್ ಔಟ್ಪುಟ್ ಕೊಟ್ಟಿರ್ತಾರೆ. ಆ ಔಟ್ಪುಟನ್ನು ನೀವು ಎಂಟ್ರಿ ಮಾಡ್ತೀರಿ. 800, 1000, 6000, 8000. ದೆನ್ ರಾಯಲ್ಟಿ, ಆ್ಯಕ್ಚುಲ್ ರಾಯಲ್ಟಿ ಎಷ್ಟು ಪೇ ಮಾಡಬಹುದು ಬೇಸ್ಡ್ ಆನ್ ದ ಕ್ವಾಂಟಿಟಿ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದ ಲ್ಯಾಂಡ್. 0.5 paisa per ton ಇದೆ. ಓಕೆ, ರಾಯಲ್ಟಿ ಆಟ್ rupees 0.5 per ton. ಅದನ್ನು ಏನು ಮಾಡ್ತೀರಿ ನೀವು ಆ್ಯಕ್ಚುಲ್ ರಾಯಲ್ಟಿ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ? 800 into 0.5 400, 0.5 into 1000 500, 0.5 into 6000 ton 3000, 0.5 into 8000 ton 4000. So this is the calculation. First calculation, first steps year ಬರದ್ರಿ, ಸೆಕೆಂಡ್ ಸ್ಟೆಪ್ಸ್ ಕ್ವಾಂಟಿಟಿ ಬರದ್ರಿ, ಥರ್ಡ್ ಸ್ಟೆಪ್ಸ್ ಆ್ಯಕ್ಚುಲ್ ರಾಯಲ್ಟಿ ಕ್ಯಾಲ್ಕುಲೇಷನ್ ಮಾಡಿದ್ರಿ ಯಾವ ರೀತಿ? ರೇಟ್ ಇಂಟು ಕ್ವಾಂಟಿಟಿ. ಓಕೆ, ನಂತರ ಮಿನಿಮಮ್ ರೆಂಟ್ ಎಲ್ಲಿದ್ದು ಬಂತು? 1000 rupees. ಇಲ್ಲಿಂದ ನೀವು ಮಿನಿಮಮ್ ರೆಂಟ್ ಬರೋದ್ರಿ. ಮಿನಿಮಮ್ ರೆಂಟ್ ಇಷ್ಟು ಕೊಡಲೇಬೇಕು ನೀವು. ಓಕೆ, ನಂತರ ನಾವೀಗ ಸರ್ಪ್ಲಸ್ ಇದೆಯೋ ಅಥವಾ ಡೆಫಿಸಿಟ್ ಇದೆಯೋ ಅಂತ ಐಡೆಂಟಿಫೈ ಮಾಡಬೇಕು. ಅದನ್ನು ಹೆಂಗೆ ಐಡೆಂಟಿಫೈ ಮಾಡ್ತೀರಿ? ಮಿನಿಮಮ್ ರೆಂಟ್ ಜಾಸ್ತಿ ಇದ್ದು ರಾಯಲ್ಟಿ, ಆ್ಯಕ್ಚುಲ್ ರಾಯಲ್ಟಿ ಕಡಿಮೆ ಇತ್ತು ಅಂತಂದ್ರೆ ದೇರ್ ಇಸ್ ಅ ಡೆಫಿಸಿಟ್. ಓಕೆ, ಹಿಯರ್ ಯು ಕ್ಯಾನ್ ಕನ್ಸಿಡರ್ ದಿಸ್ ಇನ್ ಎಕ್ಸಾಂಪಲ್. 1000 rupees is the minimum rent and actual royalty is 400. So there was a deficit of 600. ಹಾಗಾದರೆ ರೀತಿ ಎರಡನೇ ವರ್ಷ ಬರ್ರಿ. ಆ್ಯಕ್ಚುಲ್ ರಾಯಲ್ಟಿ 500 ಇದೆ, ಮಿನಿಮಮ್ ರೆಂಟ್ 1000 ಇದೆ, ಡೆಫಿಸಿಟ್ 500. ಸೊ ನಾವು 1 year ಅಷ್ಟೇ ನೋಡೋಣ ಫಸ್ಟ್ ಈಗ. ಸೊ ಇಲ್ಲಿ ಏನಾಗುತ್ತೆ? ಅಲ್ಲಿ ನಾವು ಹೇಳಿದ್ದೀವಿ ಸೆಕೆಂಡ್ ಸ್ಲೈಡ್ನಲ್ಲಿ, ರಾಯಲ್ಟಿ, actual royalty or minimum rent, whichever is higher, that amount has to be paid to landlord. Understood?
ಈ ಎರಡರಲ್ಲಿ ಆ್ಯಕ್ಚುಯಲ್ ರಾಯಲ್ಟಿ ನಂತರ ಮಿನಿಮಮ್ ರೆಂಟು, ಇದರಲ್ಲಿ ಯಾವುದು ಜಾಸ್ತಿ ಇರುತ್ತೆ ಅದನ್ನು ನೀವು ಲ್ಯಾಂಡ್ಲಾರ್ಡಿಗೆ ಪೇಮೆಂಟ್ ಮಾಡಬೇಕು. ಇದು ಅಗ್ರಿಮೆಂಟ್ ಕಂಡೀಷನ್. ಓಕೆ, ಇಲ್ಲಿ ಮೊದಲನೇ ವರ್ಷ ಏನಾಗಿದೆ, ಮಿನಿಮಮ್ ರೆಂಟು 1,000 ಇದೆ, ರಾಯಲ್ಟಿ 400 ಇದೆ, ಅದಕ್ಕೆ ನಾವು ಪೇ ಟು ಲ್ಯಾಂಡ್ಲಾರ್ಡ್ ವಿಚ್ ಎವರ್ ಇಸ್ ಹೈಯರ್ 1000. ಸೆಕೆಂಡ್ ಇಯರ್ನಲ್ಲೂ ನೋಡಿ ಸೇಮ್, ಇಲ್ಲಿನೂ ಕೂಡ 1000 rupees ಮಿನಿಮಮ್ ರೆಂಟ್, ರಾಯಲ್ಟಿ 500. ಸೊ ಡೆಫಿಸಿಟ್ ಆಗಿದೆ 500, ಬಟ್ ಪೇಮೆಂಟ್ ಹ್ಯಾಸ್ ಟು ಬಿ ಡನ್ 1000 rupees. ಮಿನಿಮಮ್ ರೆಂಟ್ ಜಾಸ್ತಿ ಇರೋದ್ರಿಂದ ಮಿನಿಮಮ್ ರೆಂಟನ್ನು ಪೇಮೆಂಟ್ ಮಾಡಬೇಕು. ಸೊ 2012ಕ್ಕೆ ಬರೋಣ. ಈಗ ಆ್ಯಕ್ಚುಯಲ್ ರಾಯಲ್ಟಿ ಇಸ್ 3000, ಮಿನಿಮಮ್ ರೆಂಟ್ ಈಸ್ 1000. ಸೊ ದೇರ್ ವಾಸ್ ಎ ಸರ್ಪ್ಲಸ್ ಆಫ್ rupees 2000. ಸರ್ಪ್ಲಸ್ ಎಷ್ಟಿದೆ ರೀ, 2000 ಇದೆ. ಸೊ ನಮ್ಮದು ಏನಿದೆ, ರಿಕ್ರೂಟ್ಮೆಂಟ್ ಪೀರಿಯಡು 3 years ಇದೆ. ಸೊ 3 years ಒಳಗಡೆ ನಿಮ್ದು ಏನಾದರೂ ಡೆಫಿಸಿಟ್ ಆಗಿತ್ತು ಅಂತಂದ್ರೆ, ಲಾಸ್ ಆಗಿತ್ತು ಅಂತಂದ್ರೆ, ನಿಮ್ಮದು ನೆಕ್ಸ್ಟ್ ಇಯರ್ ಸರ್ಪ್ಲಸ್ನಲ್ಲಿ ಅದನ್ನು ನೀವು ಅಡ್ಜಸ್ಟ್ಮೆಂಟ್ ಮಾಡಿ ನೀವು ಲ್ಯಾಂಡ್ಲಾರ್ಡ್ಗೆ ಪೇಮೆಂಟ್ ಮಾಡಬೇಕು ಅಂತ ಕಂಡೀಷನ್ ಇರುತ್ತೆ. ಸೊ ರಿಕ್ರೂಟ್ಮೆಂಟ್ ಪೀರಿಯಡ್ ಇಸ್ 3 years. 600 + 500 1100 ನಮ್ದು ಏನಾಗಿತ್ತು, ಡೆಫಿಸಿಟ್ ಆಗಿತ್ತು. ಈ 600 ಇಲ್ಲಿ 3 years ಆಗುತ್ತೆ, ಇದು ಇನ್ನೂ ಇದೆ. ನಾವು ಎರಡೂ ಸೇರಿಸಿ ಯಾವಾಗ ಸರ್ಪ್ಲಸ್ ಆಗಿರುತ್ತೆ ಅದನ್ನು ನಾವು ರಿಕವರ್ಡ್ ಮಾಡ್ಕೋಬಹುದು. ಸೊ ದಿಸ್ ಈಸ್ ದ ಮೇಜರ್ ಅಡ್ಜಸ್ಟ್ಮೆಂಟ್ ಯು ಹ್ಯಾವ್ ಟು ಡೂ ವೈಲ್ ಪ್ರಿಪೇರಿಂಗ್ ದ ರಾಯಲ್ಟಿ ಪೇಯಬಲ್ ಚಾರ್ಟ್. ಓಕೆ, ನಾವು ರಿಕವರ್ಡ್ ಮಾಡ್ಕೊಂಡ್ರಿ 3ನೇ ವರ್ಷ, ನಂತರ 3000 - 1100 ಮಾಡಿದ್ರಿ ಅಂತಂದ್ರೆ ಪೇ ಟು ಲ್ಯಾಂಡ್ಲಾರ್ಡ್ ಎಷ್ಟಾಗುತ್ತೆ, 1900 ಆಗುತ್ತೆ. ಓಕೆ, 4th year 2013 ಏನಾಗಿದೆ ನೋಡಿ, ರಾಯಲ್ಟಿ 4000 ಇದೆ, ಮಿನಿಮಮ್ ರೆಂಟ್ 1000 ಇದೆ. ಆಲ್ರೆಡಿ ನಿಮ್ಮ ಡೆಪಿಸಿಟನ್ನು 2012ರಲ್ಲಿ ನೀವು ರಿಕವರ್ ಮಾಡ್ಕೊಂಡಿದ್ದೀರಿ. ಅದಕ್ಕೆ ಇಲ್ಲಿ ವಿಚ್ ಎವರ್ ಈಸ್ ಹೈಯರ್, ಆ್ಯಕ್ಚುಯಲ್ ರಾಯಲ್ಟಿ ಇಸ್ 4000, ಮಿನಿಮಮ್ ರೆಂಟ್ ಇಸ್ 1000. ಸೊ ವಿಚ್ ಎವರ್ ಈಸ್ ಹೈಯರ್ ಯು ಹ್ಯಾವ್ ಟು ಮೇಕ್ ದ ಪೇಮೆಂಟ್ ಟು ಲ್ಯಾಂಡ್ಲಾರ್ಡ್. ಸೊ ಹಿಯರ್ 4000 rupees ಯು ಆರ್ ಮೇಕಿಂಗ್ ದ ಪೇಮೆಂಟ್ ಟು ಲ್ಯಾಂಡ್ಲಾರ್ಡ್. ಸೊ ಇನ್ ಕೆಲವೊಂದಿಷ್ಟು ಬುಕ್ಸ್ಗಳಲ್ಲಿ ಸರ್ಪ್ಲಸ್ ಕಾಲಮ್ ಇಲ್ಲ. ಸರ್ಪ್ಲಸ್ ಹಾಕೋದ್ರಿಂದ ನಿಮ್ಗೆ ಏನು ಗೊತ್ತಾಗತ್ತಪ್ಪ ಅಂದರೆ, ನೀವು ಅಡ್ಜಸ್ಟ್ಮೆಂಟ್ ಮಾಡಲಿಕ್ಕೆ ಈ ಡೆಪಿಸಿಟನ್ನು ಸರ್ಪ್ಲಸ್ ಜೊತೆ ಅಡ್ಜಸ್ಟ್ಮೆಂಟ್ ಮಾಡಲಿಕ್ಕೆ ನಿಮಗೆ ಈಸಿ ಆಗುತ್ತೆ. ಅದಕ್ಕೆ ನಾವೇನು ಮಾಡಿದ್ದೀವಿ, ಸರ್ಪ್ಲಸ್ಸನ್ನು ಕಾಲಮ್ನು ಆ್ಯಡ್ ಮಾಡಿದ್ದೀವಿ. ನೀವು ಒಂದು ಕೆಲವೊಂದಿಷ್ಟು ಬುಕ್ಗಳಲ್ಲಿ ಇದು ಇರಲ್ಲ, ಆದ್ರೂ ನಿಮಗೆ ಗೊತ್ತಾಗಲಿ ಅಂತೇಳಿ ನಾವು ಹಾಕಿದ್ದೀವಿ. ಓಕೆ, ಹಾಕಬೇಕಂತ ಏನು ಇಲ್ಲ, ನೀವು ಹಾಕ್ಬೋದು ಇಲ್ಲ ಬಿಡ್ಬೋದು. ಮಿನಿಮಮ್ ಇಷ್ಟೆಲ್ಲ ಕಾಲಮ್ಸನ್ನು ನೀವು ಹಾಕಲೇಬೇಕು. ಸರ್ಪ್ಲಸ್ ಹಾಕೋದ್ರಿಂದ ನಿಮಗೆ ಹೆಲ್ಪ್ ಆಗುತ್ತೆ. ಡೆಫಿಸಿಟನ್ನು ಯಾವ ವರ್ಷ ಸರ್ಪ್ಲಸ್ ಆಗಿದೆ ಅಲ್ಲಿ ರಿಕವರ್ ಮಾಡ್ಕೊಳ್ಳಿಕ್ಕೆ, ಎಷ್ಟು ಸರ್ಪ್ಲಸ್ ಆಗಿದೆ ಅಂತ ನೀವು ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ರಿ ಅಂತಂದ್ರೆ ನಿಮಗೆ ಈಸಿಯಾಗಿ ಅದನ್ನು ರಿಕ್ರೂಟ್ಮೆಂಟ್, ಬಿಕಾಸ್ ದಿಸ್ ಈಸ್ ದ ಮೇಜರ್ ಅಡ್ಜಸ್ಟ್ಮೆಂಟ್. ಡೆಪಿಸಿಟನ್ನು ನೀವು ಸರ್ಪ್ಲಸ್ ಜೊತೆ ಯಾವ ರೀತಿ ಅಡ್ಜಸ್ಟ್ಮೆಂಟ್ ಮಾಡ್ತೀರಿ ಅನ್ನೋದೇನಿದೆಯಲ್ಲ, ಅದು ಈ ರಾಯಲ್ಟಿ ಪೇಬಲ್ ಚಾರ್ಟ್ನಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್. ಬೇಸ್ಡ್ ಆನ್ ದಿಸ್ ಓನ್ಲಿ ಯು ಆರ್ ಮೇಕಿಂಗ್ ದ ಲೆಡ್ಜರ್ ಅಕೌಂಟ್ಸ್. ಓಕೆ, ಅದಕ್ಕೆ ಈ ಅಡ್ಜಸ್ಟ್ಮೆಂಟು ಭಾಳ ಇಂಪಾರ್ಟೆಂಟ್. So hope you have understood the first problem. Then we will move to second problem. Lakshmi Iron Company took a lease of mine at royalty of rupees 4 per ton. Minimum rent is 1 lakh per annum. Then annual output for recover short working of any year out of excess royalty of next 2 years only. Annual output for 4 years was as under: 2012 10,000, 2013 24,000, 14 30,000, 2015 19,000. Prepare royalty payable chart. Dear students, you can try this problem also. So solution is also there in the next slide. ಇಲ್ಲಿನೂ ಏನು ಮಾಡ್ಬೇಕು ನೋಡಿ, ಏನೇನು ಕೊಟ್ಟಿದ್ದಾರೆ. ಮಿನಿಮಮ್ ರೆಂಟ್ 1 ಲಕ್ಷ, ರಾಯಲ್ಟಿ ಪರ್ ಟನ್ 4 per ton, recoupment period 2 years. Based on this information and quantity information, you can prepare the royalty payable chart. ಫಸ್ಟ್ ಇಯರ್ ಬರೆದ್ರಿ, ನಂತರ ಔಟ್ಪುಟ್ ಬರಿತಾ ಇದ್ದೀರಿ, ನಂತರ ರಾಯಲ್ಟಿ ಪರ್ ಟನ್ ಎಷ್ಟಿದೆ ಆನ್ ದ ಬೇಸಿಸ್ ಔಟ್ಪುಟ್ ಇಂಟು ರಾಯಲ್ಟಿ ಪರ್ ಟನ್, ಅದ್ರ ಪ್ರಕಾರ ನೀವು ಕ್ಯಾಲ್ಕುಲೇಷನ್ಸನ್ನು ಮಾಡಿದ್ದೀರಿ. ನಂತರ ಮಿನಿಮಮ್ ರೇಟ್ 1 ಲಕ್ಷ ಇದೆ. ಸೊ ಫಸ್ಟ್ ಇಯರ್ ಏನಾಗಿದೆ ನೋಡಿ, ಆ್ಯಕ್ಚುಯಲ್ ರಾಯಲ್ಟಿ 10,000 into 4 40,000 ಬಂತು, ಮಿನಿಮಮ್ 1 ಲಕ್ಷ ಇದೆ. ದೇರ್ ವಾಸ್ ಅ ಡೆಫಿಸಿಟ್ ಆಫ್ 60,000. ಓಕೆ, ಇದರೊಳಗೆ ವಿಚ್ ಎವರ್ ಈಸ್ ಹೈ, ಮಿನಿಮಮ್ ರೆಂಟ್ ಮತ್ತು ಆ್ಯಕ್ಚುಯಲ್ ರಾಯಲ್ಟಿಲಿ ವಿಚ್ ಎವರ್ ಈಸ್ ಹೈ ಅದನ್ನು ನೀವು ಲ್ಯಾಂಡ್ಲಾರ್ಡ್ಗೆ ಪೇಮೆಂಟ್ ಮಾಡ್ತಾ ಇದ್ದೀರಿ. ಕಮ್ ಟು 2013, ದಟ್ ಈಸ್ ಸೆಕೆಂಡ್ ಇಯರ್. 24,000 ಕ್ವಾಂಟಿಟಿ ಇದೆ, ರಾಯಲ್ಟಿ ಆ್ಯಕ್ಚುಯಲ್ ರಾಯಲ್ಟಿ 96,000 ಇದೆ, ಮಿನಿಮಮ್ ರೆಂಟ್ 1 lakh ಇದೆ, ಡೆಫಿಸಿಟ್ಟು 4,000 ಇದೆ. ಇದರೊಳಗೆ ವಿಚ್ ಎವರ್ ಇಸ್ ಹೈಯರ್ ಯು ಹ್ಯಾವ್ ಮೇಡ್ ದ ಪೇಮೆಂಟ್ 1 lakh rupees ಪೇಮೆಂಟ್.
ದೆನ್ 2014 ಥರ್ಡ್ ಇಯರ್ ಬನ್ನಿ, 30,000 ಔಟ್ಪುಟ್ ಇಂಟು 4 1,20,000, ಮಿನಿಮಮ್ ರೆಂಟ್ ಇಸ್ 1 lakh. ಸೊ ಸರ್ಪ್ಲಸ್ಸು 20,000. ಈ ಸರ್ಪ್ಲಸ್ ಯಾವ ರೀತಿ ಬಂತು? ರಾಯಲ್ಟಿ, ಆ್ಯಕ್ಚುಯಲ್ ರಾಯಲ್ಟಿ ಮೈನಸ್ ಮಿನಿಮಮ್ ರೆಂಟ್ ಮಾಡಿದ್ರಿ ಅಂತಂದರೆ ಸರ್ಪ್ಲಸ್ಸು ಬಂತು. ಓಕೆ, ಈಗ ವೆರಿ ವೆರಿ ಇಂಪಾರ್ಟೆಂಟ್, ಇಲ್ಲಿ ರಿಕೂಪ್ಮೆಂಟ್ ಪೀರಿಯಡ್ಡು 2 years ಅಂತ ಹೇಳಿದ್ದಾರೆ. ಸೊ ಈ 60,000 ರುಪೀಸನ್ನು ನಾವು ಈ 2013 ಮತ್ತು 2014ರಲ್ಲಿ ಏನಾದರೂ ಸರ್ಪ್ಲಸ್ ಬಂತು ಅಂತಂದ್ರೆ ಅದನ್ನು ರಿಕವರಿ ಮಾಡ್ಕೋಬೇಕು. ಸೊ ಈ 60,000 ರಿಕವರಿ ಮಾಡಬೇಕು ಅಂತಂದರೆ ನಮ್ಮ ಆಗಿದ್ದು 2014ರಲ್ಲಿ ಬರೀ 20,000 ಸರ್ಪ್ಲಸ್ ಆಗಿದೆ. ಸೊ ಸರ್ಪ್ಲಸ್ 20,000 ನಾವು ಇಲ್ಲಿ ರಿಕವರ್ ಮಾಡ್ಕೊಂಡ್ವಿ. ಇದು ಎಕ್ಸ್ಪೈರಿ ಆಗುತ್ತೆ, ಇಲ್ಲಿ 2 ವರ್ಷ ಅಷ್ಟೇ ಅವಕಾಶ ಕೊಟ್ಟಿದ್ರು, 20,000 ರಿಕವರಿ ಮಾಡ್ಕೊಂಡ್ವಿ. ಉಳಿದ 40,000 ನಾಟ್ ರಿಕವರ್ಡ್ ಕಾಲಮ್ನಲ್ಲಿ ಇದನ್ನು ನಾವು P&L ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕಾಗತ್ತೆ. ಇಟ್ ವಾಸ್ ಅ ಲಾಸ್ ಟು ದಿ ಲೆಸ್ಸಿ. ಓಕೆ, ಇಲ್ಲಿ ನಾವೇನು ಮಾಡಿದ್ವಿ, 2 ವರ್ಷ ಕೊಟ್ಟಿದ್ದಕ್ಕೆ ಇದು ಲಾಸ್ ಆಯಿತು. ಅದಕ್ಕೆ ನಾವು 40,000 ರೂಪಾಯಿ ನಾಟ್ ರಿಕವರ್ಡ್ ಹಾಕಿದ್ವಿ. ಸೊ ಇಲ್ಲಿ 1,20,000 ರಿಕವರ್ಡ್ ಅಮೌಂಟ್ಸ್ 20,000, ಪೇ ಟು ಲ್ಯಾಂಡ್ ಲಾರ್ಡ್ 1 lakh. ಅದೇ ರೀತಿ 2016ರಲ್ಲಿ 90,000 ಟನ್ ತೆಗೆದ್ವಿ, 3,60,000 ರಾಯಲ್ಟಿ, ಆ್ಯಕ್ಚುಯಲ್ ರಾಯಲ್ಟಿ ಕ್ಯಾಲ್ಕುಲೇಷನ್ನು, ಮಿನಿಮಮ್ ರೆಂಟ್ 1 ಲಕ್ಷ, ಸರ್ಪ್ಲಸ್ಸು 2,60,000. ಸೊ ಇದರಲ್ಲಿ 2ನೇ ವರ್ಷ ನಮ್ಮದು 4,000 ರೂಪಾಯಿ ಡೆಫಿಸಿಟ್ ಆಗಿತ್ತು. ಆ 4,000 ಡೆಫಿಸಿಟನ್ನು ನಾವು ರಿಕವರ್ ಮಾಡ್ಕೊಂಡ್ವಿ. ಈ 40,000 ರಿಕವರಿ ಆಗಂಗಿಲ್ಲ, ಯಾಕಪ್ಪ ಅಂತಂದ್ರೆ ಕೊಟ್ಟಿದ್ದು 2 ವರ್ಷ ಮಾತ್ರ. ಇಲ್ಲಿ 2012ರಲ್ಲಿ ಡೆಫಿಸಿಟ್ ಆಗಿತ್ತು, ಅದನ್ನು ರಿಕವರಿ ಮಾಡಲಿಕ್ಕೆ ಟೈಮ್ 2013 ಮತ್ತು 2014. 2014ರಲ್ಲಿ ಸರ್ಪ್ಲಸ್ ಇರೋದು 20,000, ಅದಕ್ಕೆ ಇದು ನಾಟ್ ರಿಕವರ್ಡ್ ಎಷ್ಟಾಯಿತು, 40,000 ಆಯಿತು. ಸೊ 2015ರಲ್ಲಿ 2013ರದ್ದು ಡೆಫಿಸಿಟ್ ಏನಿತ್ತಲ್ಲ ಅದನ್ನು ನಾವು ರಿಕವರ್ ಮಾಡ್ಕೊಂಡ್ವಿ. 3,60,000 ರಾಯಲ್ಟಿ, ಆ್ಯಕ್ಚುಯಲ್ ರಾಯಲ್ಟಿ ಪೇ ಮಾಡಬೇಕಾಗಿತ್ತು, ಅದರಲ್ಲಿ ನಾವು ರಿಕವರ್ 4,000 ಮಾಡ್ಕೊಂಡ್ವಿ. ಉಳಿದ ಅಮೌಂಟನ್ನು ಪೇ ಟು ಲ್ಯಾಂಡ್ ಲಾರ್ಡ್, ದಟ್ ಈಸ್ 3,56,000. ಸೊ 3,60,000 ಮೈನಸ್ 4,000 ಈಕ್ವಲ್ ಟು 3,56,000. ಸೊ ದಿಸ್ ಈಸ್ ದ ಸೆಕೆಂಡ್ ಪ್ರಾಬ್ಲಮ್. ನಿಮಗೇನಾದರೂ ಅರ್ಥ ಆಗದೆ ಇದ್ದರೆ ನನ್ನ ಕಾಂಟ್ಯಾಕ್ಟ್ ನಂಬರನ್ನು ನಾನು ಫಸ್ಟ್ ಲೈನಲ್ಲಿ ಕೊಟ್ಟಿದ್ದೀನಿ, ಅಥವಾ ಮೇಲ್ ಐ ಡಿನೂ ಇದೆ, ಅದಕ್ಕೂ ನಿಮಗೇನಾದರೂ ಡೌಟ್ಸ್ ಇದ್ದರೆ ನೀವು ಕೇಳ್ಬೋದು. ನೆಕ್ಸ್ಟ್, ಥರ್ಡ್ ಪ್ರಾಬ್ಲಮ್. ಗಣೇಶ್ ಕಂಪನಿ ಲಿಮಿಟೆಡ್ ಹ್ಯಾಸ್ ಟೇಕನ್ ಆನ್ ಲೀಸ್ ಆಫ್ ಎ ಕೋಲ್ ಮೈನ್ ಆನ್ ಅ ರಾಯಲ್ಟಿ of 50 paisa per ton of coal raised with a minimum rent of 5,000 per annum with power to recoupment of short workings during first 3 years. Quantity 8,000 first year, second year 9,000, third year 12,000, fourth year 15,000. Prepare royalty payable chart. Okay, ಸೊ ಇಲ್ಲಿ ಏನೇನು ಕೊಟ್ಟಿದ್ದಾರೆ, ಮಿನಿಮಮ್ ರೆಂಟ್ 5,000 ಅಂತ ಕೊಟ್ಟಿದ್ದಾರೆ, ರಾಯಲ್ಟಿ ಪರ್ ಟನ್ rupees 0.5, ರಿಕೂಪ್ಮೆಂಟ್ ಪೀರಿಯಡ್ ಇಸ್ 3 years. ಓಕೆ, ನೋಡ್ರಿ, ಇಯರ್ ಮೆನ್ಷನ್ ಮಾಡಿದ್ದೀರಾ, ಔಟ್ಪುಟ್ ಮೆನ್ಷನ್ ಮಾಡಿದ್ದೀರಾ, ಆ್ಯಕ್ಚುಯಲ್ ರಾಯಲ್ಟಿ ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ದೀರಾ. 0.5 ಇಂಟು 8,000 4,000, 9,000 ಇಂಟು 0.5 4,500, 0.5 ಇಂಟು 12,000 6,000, 0.5 ಇಂಟು 7,500. ಸೊ ಇದನ್ನು ಬೇಸಿಕ್ ಕ್ಯಾಲ್ಕುಲೇಷನ್ ಮಾಡಿಬಿಡಿ. ನಂತರ ಮಿನಿಮಮ್ ರೆಂಟ್ 5,000 ಎಂಟ್ರಿ ಮಾಡಿದ್ರಿ. ಈಗ ಇಯರ್ ವೈಸ್ ನೋಡ್ಕೋತಾ ಹೋಗ್ರಿ. ಸೊ ಇಲ್ಲಿ ಮಿನಿಮಮ್ ರೆಂಟ್ 5,000 ಇದೆ, ಆ್ಯಕ್ಚುಯಲ್ ರಾಯಲ್ಟಿ 4,000 ಇದೆ. ಸೊ ಡೆಫಿಸಿಟ್ ಎಷ್ಟಾಯಿತು, 1,000 ಇಸ್ ಅ ಡೆಫಿಸಿಟ್. ನಂತರ ಸೊ whichever is higher you have to make the payment, 5,000 or 4,000, whichever is higher is 5,000. minimum rent is a higher side, so 5,000 rupees payment paid to landlord. Next, second year 5,000 minimum rent ಇದೆ, royalty 4,500 ಇದೆ, deficit 500. so minimum rent whichever is higher we are making the payment. So third year very very important, minimum rent to 5,000 ಇದೆ, ರಾಯಲ್ಟಿ 6,000 ಇದೆ. ಓಕೆ, ಇಲ್ಲಿ ರಿಕೂಪ್ಮೆಂಟ್ ಪೀರಿಯಡ್ 3 years ಇದೆ. ದೇರ್ ವಾಸ್ ಅ ಸರ್ಪ್ಲಸ್ ಆಫ್ 1,000 rupees, 1,000 rupees ಸರ್ಪ್ಲಸ್ ಆಗಿದೆ. ಇದನ್ನು ರಿಕವರ್ ಮಾಡ್ಕೊಳ್ಳಿಕ್ಕೆ ನಾವು 1,000 rupees ಈ 1,000 ರಿಕವರಿ ಮಾಡ್ಕೊಂಡ್ವಿ. ರಿಕವರಿ ಮಾಡ್ಕೊಂಡ ನಂತರ ಎಷ್ಟು ಅಮೌಂಟ್ ಉಳಿಯುತ್ತೆ, 6,000 ಮೈನಸ್ 1,000 ಈಕ್ವಲ್ ಟು 5,000. ಮಿನಿಮಮ್ ರೆಂಟ್ಗಿಂತ ಪೇಮೆಂಟ್ ನೀವು ರಿಕವರ್ ಮಾಡಿದ್ರೂ ಸಹಿತ ಮಿನಿಮಮ್ ರೆಂಟ್ ಹೋಗುತ್ತೆ. ನಂತರ 4ನೇ ವರ್ಷದಲ್ಲಿ 7,500 ರೂಪಾಯಿ ಆ್ಯಕ್ಚುಯಲ್ ರಾಯಲ್ಟಿ ಇತ್ತು, ಮಿನಿಮಮ್ ರೆಂಟ್ 5,000 ಇತ್ತು, ಸರ್ಪ್ಲಸ್ 2,500 ಇತ್ತು. ಸೊ ಈ 500 ರೂಪಾಯಿಯನ್ನು ನಾವು 4ನೇ ವರ್ಷದಲ್ಲಿ 500 ರೂಪಾಯಿ ರಿಕವರ್ ಮಾಡಿಕೊಂಡು ಉಳಿದ ಅಮೌಂಟನ್ನು ಪೇ ಟು ಲ್ಯಾಂಡ್ ಲಾರ್ಡ್.
So 7,500 minus 500 equal to 7,000. So once you were ready to prepare the royalty payable chart, then it's very easy to prepare the ledger accounts. ಅದಕ್ಕೆ ನಾನು ಈ ರಾಯಲ್ಟಿ ಪೇಬಲ್ ಚಾರ್ಟ್ ಮೇಲೆ ಅರೌಂಡ್ 7 ಪ್ರಾಬ್ಲಮ್ಸ್ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ಬಿಕಾಸ್ ದಿಸ್ ಇಸ್ ದ ವೆರಿ ವೆರಿ ಇಂಪಾರ್ಟೆಂಟ್. ರಾಯಲ್ಟಿ ಅಕೌಂಟ್ ಮೇಲೆ ನಿಮಗೆ 20 ಮಾರ್ಕ್ಸ್ ಬೀಳ್ತವೆ ಕ್ವಶನ್ ಪೇಪರ್ನಲ್ಲಿ. ಅದಕ್ಕೆ ದಿಸ್ ಚಾಪ್ಟರ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಮತ್ತು ವೆರಿ ಈಸಿ ಚಾಪ್ಟರ್. ಭಾಳ ಈಸಿಯಾಗಿ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ಬಿಟ್ರಿ ಅಂತಂದ್ರೆ, ರಾಯಲ್ಟಿ ಪೇಬಲ್ ಚಾರ್ಟ್ ಈಸಿಯಾಗಿ ಪ್ರಿಪೇರ್ ಮಾಡೋದು ಗೊತ್ತಾಯಿತು ಅಂತಂದ್ರೆ ಇದರಲ್ಲಿ ಏನು ಪ್ರಾಬ್ಲಮ್ಸ್ ನಿಮಗೆ ಟಫ್ ಅಂತ ಅನಿಸೋದಿಲ್ಲ. ನೆಕ್ಸ್ಟ್, a coal company leased a mine on a royalty of rupees 2 per ton of coal raised with a minimum rent of 8,000 per year. The right of recoupment of short workings was out of royalties during the first 3 years. The quantity is as under. So you can write down 1,600, 2,000, 12,000, 16,000, prepare royalty payable chart account. So very fast I am doing now because already I explained 2-3 problems. So this problem will go fast. Minimum rent 8,000, royalty per ton 2, recoupment period is 3 years. So chart is like that. Here you have mentioned, output you have mentioned, then you have calculated the actual royalty, then you have entered the minimum rent, then you have calculated the deficit. So deficit first year 4,800, then second year, so whichever is higher you have made pay to landlord, this amount has to be changed, that is minimum rent is 8,000. Here also minimum rent is 8,000. Kindly note, my dear students, I am sorry for entering wrong amount over here. Please change it to minimum rent whichever is higher, 8,000 rupees you have mentioned over here. Then again second year 8,000 rupees you have to make the changes over here. Then third year ನಲ್ಲಿ ಏನಾಗಿದೆ ನೋಡಿ, there was a surplus of 16,000 rupees. 16,000 ಸರ್ಪ್ಲಸ್ ಆಗಿದೆ. ಅದಕ್ಕೆ ನಾವು 3 years ರಿಕೂಪ್ಮೆಂಟ್ ಪೀರಿಯಡನ್ನು 3 years ಕೊಟ್ಟಿರೋದ್ರಿಂದ ಈ 4,800 ಪ್ಲಸ್ 4,000 8,800 ಪೂರಾ ಅಮೌಂಟನ್ನು ನಾವು 3ನೇ ವರ್ಷದಲ್ಲಿ ರಿಕವರ್ ಮಾಡ್ಕೊಂಡಿದ್ದೀವಿ. ನಂತರ ಉಳಿದ ಅಮೌಂಟನ್ನು ಪೇ ಟು ಲ್ಯಾಂಡ್ ಲಾರ್ಡ್. ಸೊ 24,000 ಮೈನಸ್ 8,800 ಮಾಡಿದ್ರಿ ಅಂತಂದ್ರೆ 15,200 ಬರುತ್ತೆ. ಓಕೆ, ಸೊ ಮಿನಿಮಮ್ ರೆಂಟ್ 8,000, ಇದು ಎರಡು ನೀವು ಚೇಂಜ್ ಮಾಡ್ಕೊಳ್ಳಿ ಪ್ಲೀಸ್. ನಂತರ 4ನೇ ವರ್ಷ 32,000 ಆ್ಯಕ್ಚುಲ್ ರಾಯಲ್ಟಿ ಇದೆ, ಮಿನಿಮಮ್ ರೆಂಟ್ 8,000 ಇದೆ. ಸೊ ಸರ್ಪ್ಲಸ್ ಇದೆ, ಇಲ್ಲಿ ಸರ್ಪ್ಲಸ್ ನೀವು ಮೆನ್ಷನ್ ಮಾಡಬಹುದು, ಇಲ್ಲ ಮಾಡ್ಲಿಕ್ಕೂ ಇಲ್ಲ. ಯಾಕಪ್ಪ ಅಂದ್ರೆ ಇಲ್ಲಿ ಎಲ್ಲ ನೀವು ಏನು ಡೆಫಿಸಿಟ್ ಆಗಿತ್ತು ಅದನ್ನು ಆಲ್ರೆಡಿ 3ನೇ ವರ್ಷದಲ್ಲಿ ರಿಕವರಿ ಮಾಡ್ಕೊಂಡಿದ್ದೀರಿ. ನೆಕ್ಸ್ಟ್ ಇಯರ್ ದೇರ್ ಇಸ್ ನೋ ರಿಕವರಿ ಆಫ್ ಶಾರ್ಟ್ ವರ್ಕಿಂಗ್. ಸೊ ಡೈರೆಕ್ಟ್ಲಿ ನೀವು ಇದರೊಳಗೆ ವಿಚ್ ಎವರ್ ಇಸ್ ಹೈಯರ್ 32,000 or 8,000, ದಟ್ ಅಮೌಂಟ್ ಹ್ಯಾಸ್ ಟು ಬಿ ಮೇಕ್ ಪೇಡ್ ಟು ದಿ ಲ್ಯಾಂಡ್ ಲಾರ್ಡ್. ಸೊ ಇಲ್ಲಿ ಯಾವ್ದು ಹೈಯರ್ ಇದೆ, 32,000 ಹೈಯರ್ ಇದೆ. ಸೊ ಆ ಅಮೌಂಟನ್ನು ನೀವು ಪೇಮೆಂಟು ಮಾಡ್ತಾ ಇದ್ದೀರಿ. ಓಕೆ, ದಿಸ್ ಈಸ್ ದ ಪ್ರಾಬ್ಲಮ್. ಇಲ್ಲಿ ಪ್ಲೀಸ್ ಅಗೇನ್ ಐ ಆಮ್ ಟೆಲ್ಲಿಂಗ್ ಯು, ಯು ಚೇಂಜ್ ಇಟ್ ಟು 8,000 rupees. 8,000 rupees because minimum rent is 8,000, actual royalty is 3,200. So whichever is higher is 8,000, that has to be come over here. Okay, same second year also same. Okay, thank you. ನೆಕ್ಸ್ಟ್, ಇದು ಸ್ವಲ್ಪ ಡಿಫ್ರೆಂಟ್ ಆಗಿ ಸ್ವಲ್ಪ ಬೇಕಲ್ರಿ, ಏನಪ್ಪ ಸರ್ ಸೇಮ್ ಪ್ರಾಬ್ಲಮ್ನ ಹೇಳ್ತಾ ಇದ್ದಾರೆ ಅಂತ ಅನಿಸ್ಬೋದು. ಇದು ಸ್ವಲ್ಪ ಡಿಫ್ರೆಂಟ್ ಆಗಿರೋ ಪ್ರಾಬ್ಲಮ್ಮು. ಸೊ ನಾವು 2ನೇ ಸೆಷನಲ್ಲಿ ಡಿಸ್ಕಷನ್ ಮಾಡಿದ್ವಿ, ಸ್ಟ್ರೈಕ್ ಆದರೆ ಮಿನಿಮಮ್ ರೆಂಟನ್ನು ಯಾವ ರೀತಿ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು ಅಂತ. ಸೊ ಬೇಸ್ಡ್ ಆನ್ ದಟ್ ಯು ಆರ್ ಗೋಯಿಂಗ್ ಟು ಡೂ ದಿಸ್ ಪ್ರಾಬ್ಲಮ್. Minerals Limited leased property from Sankar at a royalty at rupees 1.50 per ton, raised with a minimum rent of rupees 10,000 per annum. Each year's excess of minimum rent over the royalty is recoverable out of the royalties of the next 3 years. In the event of a strike in any year, the lease provides for the proportionate reduction of minimum rent for that year. Prepare a royalty chart. 1981 4,000, 1982 5,000, 1983 6,000, 1984 10,000, 1985 4,000. Strike for 3 months.
ಸೊ ವೆರಿ ಇಂಪಾರ್ಟೆಂಟ್. 1985ರಲ್ಲಿ 1985ನಲ್ಲಿ ಏನಾಗಿದೆ, 3 months ಸ್ಟ್ರೈಕ್ ಆಗಿದೆ. ಇಟ್ ಮೇ ಬಿ ಡ್ಯೂ ಟು ಸಮ್ ಪ್ರಾಬ್ಲಮ್ಸ್, ಲೇಬರ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಅಥವಾ ಲೇಬರ್ಸ್ಗೆ ಅಗ್ರಿಮೆಂಟ್ ಮಾಡುವಾಗ ಸ್ಯಾಲ್ರಿ ಇನ್ಕ್ರೀಸ್ ಕೇಳಿರ್ಬೋದು, ಅವ್ರು ಕೊಡ್ಲಿಕ್ಕೆ ಅಂದಿರ್ಬೋದು. ಸೊ ಯಾವುದೋ ಒಂದು ರೀತಿಯಾದಂಥ ಪ್ರಾಬ್ಲಮ್ನಿಂದ 3 months ಅಲ್ಲಿ ವರ್ಕ್ ಆಗಿಲ್ಲ. ಆವಾಗ ಕ್ವಾಂಟಿಟಿ ಎಕ್ಸ್ಟ್ರಾಕ್ಟ್ ಮಾಡಿದ್ದು ಓನ್ಲಿ 4000 tons. ಸೊ ಇಲ್ಲಿ ಒಂದು ಅಡ್ಜಸ್ಟ್ಮೆಂಟ್ ಬರುತ್ತೆ. ನಾವು ಸ್ಟ್ರೈಕ್ ಪೀರಿಯಡ್ನಲ್ಲಿ ಅಗ್ರಿಮೆಂಟ್ ಏನಾಗಿರುತ್ತೆ, ಏನಾದರೂ ಸ್ಟ್ರೈಕ್ ಆಯಿತು ಅಂತಂದ್ರೆ ಮಿನಿಮಮ್ ರೆಂಟನ್ನು ಪ್ರೊಪೋರ್ಷನೇಟ್ಲಿ ನಾವು ರಿಡ್ಯೂಸ್ ಮಾಡಿ ಲ್ಯಾಂಡ್ ಲಾರ್ಡಿಗೆ ಪೇಮೆಂಟ್ ಮಾಡ್ತೀವಿ ಅಂತ ಅಗ್ರಿಮೆಂಟ್ ಆಗಿರುತ್ತೆ. ಬಿಕಾಸ್ ಸ್ಟ್ರೈಕ್ ಈಸ್ ಅ ಲಾಸ್ ಫಾರ್ ಲ್ಯಾಂಡ್ ಲಾರ್ಡ್ ಆಲ್ಸೋ ಆಸ್ ವೆಲ್ ಆಸ್ ಅ ಲೆಸ್ಸಿ ಆಲ್ಸೋ. ಸೊ ವಿಲ್ ಸಿ ದ ಸೊಲ್ಯೂಷನ್ ಆಫ್ ದಿಸ್ ಪ್ರಾಬ್ಲಮ್ ಇನ್ ದ ನೆಕ್ಸ್ಟ್ ಸ್ಲೈಡ್. ಓಕೆ, ಏನೇನು ಕೊಟ್ಟಿದ್ದಾರೆ? ಮಿನಿಮಮ್ ರೆಂಟ್ ರುಪೀಸ್ 10,000, ರಾಯಲ್ಟಿ ಪರ್ ಟನ್ 1 rupees 50 paise, ರಿಕ್ಯೂಪ್ಮೆಂಟ್ ಪೀರಿಯಡ್ 3 years. ನೀವು ಸ್ಟ್ರೈಕ್ ಪೀರಿಯಡ್ನು ಇಲ್ಲಿ ಮೆನ್ಷನ್ ಮಾಡಬಹುದು. ಸ್ಟ್ರೈಕ್ ಪೀರಿಯಡ್ ಏನಿದೆ 3 months ಇದೆ. ಯಾವ ವರ್ಷ? 1985ನಲ್ಲಿ. ಓಕೆ, ನಾವ್ ರಾಯಲ್ಟಿ ಪೇಯಬಲ್ ಚಾರ್ಟ್, ವೆರಿ ಇಂಟ್ರೆಸ್ಟಿಂಗ್. ಓಕೆ, 81 ಸೇಮ್ ಕ್ಯಾಲ್ಕುಲೇಷನ್ಸ್ ನೀವು ಮಾಡಿದ್ದೀರಿ, ಇಯರ್ ಬರೆದಿದ್ದೀರಾ, ಔಟ್ಪುಟ್ ಹಾಕಿದ್ದೀರಿ. ನಂತರ ರಾಯಲ್ಟಿ ಪರ್ ಟನ್ 1 rupees 50 paise ಇದೆ, ಅದ್ರ ತಕ್ಕಂಗೆ ನೀವು ಕ್ಯಾಲ್ಕುಲೇಷನ್ ಮಾಡಿದ್ದೀರಾ. ನಂತರ ಮಿನಿಮಮ್ ರೆಂಟು 10,000 10,000 10,000 10,000. ಓಕೆ, ಇಲ್ಲಿ 7,500 ಆಗಿದೆ. ಯಾಕಪ್ಪ ಅಂತಂದ್ರೆ ದೇರ್ ವಾಸ್ ಅ ಸ್ಟ್ರೈಕ್ ಇನ್ 1985. ಈ 7,500 ಹೆಂಗೆ ಬಂತು ಅಂತ ನಾನು ನಿಮ್ಮ ಕ್ಯಾಲ್ಕುಲೇಷನ್ ಸಮೇತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಫಸ್ಟ್ ಇಯರ್ದು ಕ್ಯಾಲ್ಕುಲೇಷನ್ ಮಾಡೋಣ ಈಗ. ಸೊ minimum rent to 10,000, royalty is 6,000, so deficit is 4,000. ನಂತರ ಎರಡನೇ ವರ್ಷ, ಸೊ ವಿಚ್ ಎವರ್ ಇಸ್ ಹೈಯರ್ ಯು ಹ್ಯಾವ್ ಪೇಡ್ 10,000 rupees. ಎರಡನೇ ವರ್ಷದಲ್ಲಿ 7,500 ಆ್ಯಕ್ಚುಲ್ ರಾಯಲ್ಟಿ ಇದೆ, ಮಿನಿಮಮ್ ರೆಂಟ್ 10,000 ಇದೆ. ಸೊ ದೆರ್ ವಾಸ್ ಅ ಡೆಫಿಸಿಟ್ 2,500. ಸೊ ಮಿನಿಮಮ್ ರೆಂಟು ನಾವು ಇಲ್ಲಿ ಪೇ ಮಾಡಿದ್ದೀವಿ. ನಂತರ ಮೂರನೇ ವರ್ಷದಲ್ಲಿ 9,000 ಆ್ಯಕ್ಚುಲ್ ರಾಯಲ್ಟಿ, ದೆನ್ ಮಿನಿಮಮ್ ರೆಂಟ್ ಇಸ್ 10,000, ಡೆಫಿಸಿಟ್ ವಾಸ್ 1,000. ಸೊ ಹಿಯರ್ ಆಲ್ಸೋ ನಾವೇನು ಮಾಡಿದ್ವಿ, ಮಿನಿಮಮ್ ರೆಂಟನ್ನು ಪೇ ಮಾಡಿದ್ವಿ. ನಾಲ್ಕನೇ ವರ್ಷದಲ್ಲಿ ದೇರ್ ವಾಸ್ ಅ ಸರ್ಪ್ಲಸ್, 5,000 rupees ಸರ್ಪ್ಲಸ್ ಆಗಿದೆ. ಈ 4,000 ರಿಕವರ್ ಮಾಡ್ಕೊಳ್ಳಿಕ್ಕೆ ದಿಸ್ ಈಸ್ ದ ಲಾಸ್ಟ್ ಇಯರ್. ಸೊ ಈ 4,000 ರೂಪಾಯಿ ನಾವು ರಿಕವರ್ ಮಾಡ್ಕೊಂಡಿವಿ. ಇನ್ನೂ ಎಷ್ಟು ಅಮೌಂಟ್ ಉಳಿತು? 2,500 ರೂಪಾಯಿ ಒಳಗೆ ಇನ್ನೊಂದು 1,000 rupees ತೊಗೊಂಡು ನಾವು ಟೋಟಲ್ ಸರ್ಪ್ಲಸ್ ಇರೋದು 5,000. ಆ 5,000 ಇಲ್ಲಿ ರಿಕವರ್ ಮಾಡ್ಕೊಂಡ್ವಿ. ಸೊ ನಮಗೆ ಬೈ ಚಾನ್ಸ್ 1985ನಲ್ಲಿ ಸ್ಟ್ರೈಕ್ ಆಗಿರದೇ ಇದ್ದರೆ ಇಲ್ಲಿ ಸರ್ಪ್ಲಸ್ ಬಂದಿತ್ತು ಅಂದರೆ ಇಲ್ಲಿ ನಮ್ಮದು 1,500 + 1,000 ಇತ್ತು, ಅದನ್ನು ನಾವು ಇಲ್ಲಿ ರಿಕವರ್ ಮಾಡ್ಬೋದಾಗಿತ್ತು. ಆದರೆ ಇಲ್ಲಿ ಏನಾಗಿದೆ, ಸ್ಟ್ರೈಕ್ ಆಗಿದೆ. ಸ್ಟ್ರೈಕ್ ಆಗಿರೋದ್ರಿಂದ ಕ್ವಾಂಟಿಟಿ ಎಕ್ಸ್ಟ್ರಾಕ್ಟು ಕಡಿಮೆ ಮಾಡಿದ್ದಾರೆ. ಹೀಗಾಗಿ ಅಗೇನ್ ದೇರ್ ವಾಸ್ ಅ ಡೆಫಿಸಿಟ್ ಇನ್ ದ 1985. ಸೊ ಇದನ್ನು ನಾವು ನಾಟ್ ರಿಕವರ್ಡು, ಇದು ಬ್ಯಾಲೆನ್ಸ್ ಇಲ್ಲಿ ಬರುತ್ತೆ. 3ನೇ ವರ್ಷ ಇಲ್ಲೇ ಆಗುತ್ತೆ. ಇದನ್ನು ನಾವು 4ನೇ ವರ್ಷದಲ್ಲಿ ನಾಟ್ ರಿಕವರ್ಡ್ ಅಂತ ಹಾಕ್ಬೋದು. ಇಲ್ಲಿ 5 ವರ್ಷದ ಡಾಟಾ ಕೇಳಿರೋದ್ರಿಂದ ನಾವು ನಾಟ್ ರಿಕವರ್ಡ್ಲಿ ತೋರಿಸಿಲ್ಲ. ಯಾಕಂದರೆ ಇದಕ್ಕೆ ಅವಕಾಶ ಇನ್ನೂ ನೆಕ್ಸ್ಟ್ ಇಯರ್ 1986ರಲ್ಲಿನೂ ಅವಕಾಶ ಇರುತ್ತೆ 3ನೇ ವರ್ಷಕ್ಕೆ. ಓಕೆ, ಇಲ್ಲಿ ಇದರಲ್ಲಿ ನೀವು 1,000 rupees ನಾಟ್ ರಿಕವರ್ಡ್ ಅಕೌಂಟಿಗೂ ನೀವು ತೋರಿಸಬಹುದು. ಓಕೆ, ಈಗ ಹೌ ದಿಸ್ ಅಮೌಂಟ್ ಹ್ಯಾಸ್ ಟು ಬಿ ಕ್ಯಾಲ್ಕುಲೇಟೆಡ್, 7,500 ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಿದ್ದಾರೆ ಅಂತ ಇಲ್ಲಿ ತೋರಿಸ್ತೇನೆ ನಿಮಗೆ. ಓಕೆ, ಕ್ಯಾಲ್ಕುಲೇಷನ್ ಆಫ್ ಮಿನಿಮಮ್ ರೆಂಟ್ ಇನ್ ಸ್ಟ್ರೈಕ್ ಪೀರಿಯಡ್. ಮಿನಿಮಮ್ ರೆಂಟ್ ಎಷ್ಟಿದೆ ರೀ? 1 ವರ್ಷಕ್ಕೆ 10,000 rupees ಪರ್ annum ಅಂತ ಹೇಳಿದ್ದಾರೆ. ನಂತರ ಸ್ಟ್ರೈಕ್ ಪೀರಿಯಡ್ ಇಸ್ 3 months. ಸೊ 3 months ಇದೆ. ಫಾರ್ 9 months ಮಿನಿಮಮ್ ರೆಂಟ್ ಎಷ್ಟಾಗುತ್ತೆ? 12 ತಿಂಗಳಿಗೆ 10,000 ರೂಪಾಯಿ ಮಿನಿಮಮ್ ರೆಂಟ್ ಇದೆ. ಹಾಗಾದರೆ ನಾವು ಎಕ್ಸ್ಟ್ರಾಕ್ಟ್ ಮಾಡಿದ ಪೀರಿಯಡು ಓನ್ಲಿ 9 months, ಅಂದರೆ ವರ್ಕ್ ಆಗಿದ್ದು ಬರೀ 9 months. ಹಾಗಾದರೆ 9 monthsಗೆ ಎಷ್ಟು ಅಂತ ನೀವು ಕ್ಯಾಲ್ಕುಲೇಷನ್ ಮಾಡಿದ್ರಿ ಅಂತಂದರೆ 10,000 × 9 / 12 = rupees 7,500. 7,500. ಸೊ ಈ ರೀತಿ ನಾವು ಸ್ಟ್ರೈಕ್ ಪೀರಿಯಡ್ ಏನಾದರೂ ಕೊಟ್ಟಿದ್ರು ಅಂತಂದ್ರೆ ಮಿನಿಮಮ್ ರೆಂಟನ್ನು ಆ ರೀತಿ ಕ್ಯಾಲ್ಕುಲೇಷನ್ ಮಾಡಿ ಪ್ರೊಪೋರ್ಷನೇಟ್ಲಿ ನಾವು ರಿಡ್ಯೂಸ್ ಮಾಡಿ ಆ ಮಿನಿಮಮ್ ರೆಂಟನ್ನು ಇಲ್ಲಿ ಎಂಟ್ರಿ ಮಾಡಬೇಕು. ಓಕೆ, ಸೊ ದಿಸ್ ಈಸ್ ದ ಡಿಫ್ರೆಂಟ್
when they have given strike period. Hope you all are understood. So I have solved 5 problems as of now. ಸೊ ನಾವು ಈ ಪ್ರಾಬ್ಲಮನ್ನು ನೀವು ಟ್ರೈ ಮಾಡಿ, ಬರದೇ ಇದ್ದರೆ ಯು ಕ್ಯಾನ್ ಆಸ್ಕ್ ಮೀ ಎನಿ ಟೈಮ್. ಸೊ ಇದನ್ನು ಅಸೈನ್ಮೆಂಟ್ ಆದರೂ ತಿಳ್ಕೊಳ್ರಿ, ಅಥವಾ ಇದನ್ನು ನಿಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ಕೊಟ್ಟಿದ್ದೀನಿ. ಸಿಂಪಲ್ ಪ್ರಾಬ್ಲಮ್ ಕೊಟ್ಟಿದ್ದೀನಿ. ಅಸೈನ್ಮೆಂಟ್ 1 ನೀವು ಸಾಲ್ವ್ ಮಾಡಿ, ನಂತರ ಅಸೈನ್ಮೆಂಟ್ 2 ಇದನ್ನು ಸಾಲ್ವ್ ಮಾಡಿ, ನಂತರ ಅಸೈನ್ಮೆಂಟ್ 3 ಇದು ಸ್ಟ್ರೈಕ್ ಪೀರಿಯಡ್ KVD ಕ್ವಶನ್ ಪೇಪರ್ನಲ್ಲಿ ಅಪಿಯರ್ ಆಗಿದ್ದು ಸ್ಟ್ರೈಕ್ ಫಾರ್ 4 months ಇದೆ. ಇಲ್ಲಿ 20,000 ಕ್ವಾಂಟಿಟಿ ಬಂದಿದೆ. ಇಲ್ಲೇನಾಗುತ್ತೆ, ಈಗೇನು ನಾನು 5ನೇ ಪ್ರಾಬ್ಲಮ್ ಕ್ಯಾಲ್ಕುಲೇಷನ್ ಹೇಳಿದ್ನಲ್ಲ, ಅದೇ ರೀತಿ ನೀವು ಮಿನಿಮಮ್ ರೆಂಟ್ 1,80,000 ಇದೆ. ಇದನ್ನು ಪ್ರಪೋರ್ಷನೇಟ್ಲಿ ನೀವು ರಿಡ್ಯೂಸ್ ಮಾಡಬೇಕು. ಮಿನಿಮಮ್ ರೆಂಟ್ 1,80,000 ಇದೆ, 4 ಮಂತು ಸ್ಟ್ರೈಕ್ ಆಗಿದೆ. ಅವಾಗ ಏನು ಮಾಡ್ತೀರಿ, 1,80,000 ಇಂಟು 4 ಡಿವೈಡೆಡ್ ಬೈ 12 ಅಷ್ಟು ಪ್ರಪೋರ್ಷನೇಟ್ಲಿ ಮಿನಿಮಮ್ ರೆಂಟ್ ರಿಡ್ಯೂಸ್ ಆಗಿ ಕ್ಯಾಲ್ಕುಲೇಷನ್ ಮಾಡ್ಬೋದು. ಓಕೆ, ಇಷ್ಟು ನೀವು ಬಿಡಿಸ್ರಿ. ಸೊ ಇದೇ ಪ್ರಾಬ್ಲಮನ್ನು ನಾವು ನೆಸಸರಿ ಲೆಜರ್ ಅಕೌಂಟ್ಸ್ ಪ್ರಿಪೇರ್ ಮಾಡಿನೂ ಮಾಡ್ಬೋದು. ಈಗ ನೀವು ಇದನ್ನು ಜಸ್ಟ್ ನೀವು ಪ್ರಿಪೇರ್ ರಾಯಲ್ಟಿ ಪೇಯಬಲ್ ಚಾರ್ಟ್ ಓನ್ಲಿ. ಸೊ ಇದನ್ನು ನಾವು ಮತ್ತೆ ಲೆಜರ್ ಅಕೌಂಟ್ಸ್ ಸಮೇತ ನಾನು ನಿಮಗೆ ಎಕ್ಸ್ಪ್ಲನೇಷನ್ನು ನೆಕ್ಸ್ಟ್ ಸೆಷನ್ನಲ್ಲಿ ನಿಮಗೆ ನಾನು ಬಿಡಿಸ್ತೀನಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್.